Thank you.
ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆ ಇವಳನ್ನು ಕೊಂದು ತಿನ್ನದೆ ನೆಚ್ಚನ ಪರಮಾತ್ಮರು ಎನ್ನ ಒಡಮುಟ್ಟಕ್ಕ ನೀರು ನಿನ್ನ ಕೊಂದು ಏನ ಪಡೆದೆ ಎಂದು ತಾಗಿದೆಗೆದು ತನ್ನ ಪ್ರಾಣವ ಬಿಟ್ಟಿತು. ಭಾರತೀಯ ಧರ್ಮಗಳಲ್ಲಿ ಸತ್ಯ ಒಂದು ಮುಖ್ಯ ಪರಿಕಲ್ಪನೆಯಾದರೆ ಪ್ರಾಮಾಣಿಕತೆ ಮನುಷ್ಯನ ನಡತೆಯ ಅಂಶವನ್ನು ಸೂಚಿಸುತ್ತದೆ. ಸತ್ಯ ನಿಷ್ಠುರವಾದರೆ ಪ್ರಾಮಾಣಿಕತೆಯಿಂದ ಇರುವುದು ಅಷ್ಟೇ ಕಷ್ಟಕರ. ನಮ್ಮ ಜೀವನದ ಅನೇಕ ಮಹತ್ವದ ಸಮಯದಲ್ಲಿ ನಮ್ಮ ಎದುರು ಸುಳ್ಳು ಅಥವಾ ಸತ್ಯ ಆಯ್ಕೆಯಾಗಿರುತ್ತದೆ. ಸುಳ್ಳು ಅತ್ಯಂತ ರಮಣೀಯವಾಗಿದ್ದರೆ ಸತ್ಯ ಕಟುವಾಗಿರುತ್ತದೆ. ಆದರೆ ಸತ್ಯವೇ ಅತ್ಯಂತ ಶಕ್ತಿಶಾಲಿ. ಪ್ರಾಮಾಣಿಕತೆ ಅತ್ಯಂತ ಪವಿತ್ರವಾದುದು. ಸತ್ಯ ಪ್ರಾಮಾಣಿಕತೆಯ ಅನುಷ್ಠಾನ ಪ್ರಾರಂಭದಲ್ಲಿ ಕಠಿಣವಾದರೂ ಒಮ್ಮೆ ನಮ್ಮ ವ್ಯಕ್ತಿತ್ವದಲ್ಲಿ ರೂಪುಗೊಂಡರೆ ಮುಂದೆ ಅದು ಸುಲಭವಾಗಿ ಆಚರಣೆಗೊಳ್ಳುತ್ತದೆ. ಸತ್ಯ ಹಾಗೂ ಪ್ರಾಮಾಣಿಕತೆಯ ಧೈರ್ಯದಿಂದ ಭಯದ ಮೇಲೂ ಜಯ ಸಾಧಿಸಬಹುದು.